ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ್, ಮೋಟಾರ್ ರೈಡರ್ ಅಂಡ್ ಫುಡ್ ಬ್ಲಾಗರ್ ಅಂಡ್ ಯೂಟ್ಯೂಬರ್ ಕನಕಪುರ. ಇವತ್ತು ನಾವು ಹೋಗ್ತಾ ಇರೋದು ಲೊಕೇಶನ್ ಸನ್ಸೆಟ್ ವ್ಯೂ ಪಾಯಿಂಟ್. ಬೆಂಗಳೂರಿಂದ ಜಸ್ಟ್ 65 to 70 ಕಿಲೋಮೀಟರ್. ಕನಕಪುರ ಇಂದ 20 to 17 ಕಿಲೋಮೀಟರ್ ಇದೆ. ತುಂಬಾನೇ ಚೆನ್ನಾಗಿರೋ ಲೊಕೇಶನ್ಗೆ ಇವತ್ತು ನಾನು ನಿಮ್ಮ ಪುರುಷೋತ್ತಮ್ ಹೋಗ್ತಾ ಇದ್ದೀನಿ. ನೋಡಿ, ಇವತ್ತಿನ ರೈಡ್ ಬಂದು ಸನ್ಸೆಟ್ ವ್ಯೂ ಪಾಯಿಂಟ್. ಒಂದು ಬಂಡೆ ಇದೆ, ಬಂಡೆ ಮೇಲೆ ಮಂಟಪ ಇದೆ. ಮಂಟಪ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಸನ್ಸೆಟ್ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಆನಂದಿಸಿರಿ. ಯಾರೆಲ್ಲ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುರುಷೋತ್ತಮ್ ಮೋಟೋ ಬ್ಲಾಗರ್ ಕನಕಪುರ ಅಂತ ಬರುತ್ತೆ. ಮತ್ತೆ ಇನ್ಸ್ಟಾಗ್ರಾಮ್ ID ಬಂದು ಐ ಆಮ್ ಪುರುಷೋತ್ತಮ್ ಅಂತ ಫಾಲೋ ಕೊಡಿ. ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನೋಡಿ, ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ. ಯಾವ ಲೊಕೇಶನ್ ಗೊತ್ತಿತ್ತು ಅಂತಂದ್ರೆ ಹೇಳಿ, ತಿಳಿಸಿ. ಸೊ ಈ ವಿಡಿಯೋ ಮಾಡ್ತಿರೋದು ಬೆಂಗಳೂರಿಂದ ಯಾರು ಬರ್ತಾರೋ ಅವ್ರಿಗೆ, ಮತ್ತೆ ಕನಕಪುರದಲ್ಲಿ ಯಾರು ಇದ್ದಾರೋ ಅವ್ರಿಗೆ ಎಲ್ಲರಿಗೂ ಇವತ್ತಿನ ರೈಡು, ಈ ದಿನದ ಸಂಡೇ ರೈಡ್ ವಿಡಿಯೋ. ನಾವು ಹೋಗ್ತಿರೋ ಪ್ಲೇಸು ನನ್ನ ಎಕ್ಸ್ಪ್ಲೋರರ್ ಅಂತಾನೆ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿಗೆ ಯಾರು ಯೂಟ್ಯೂಬರ್ಸ್ ಜಾಸ್ತಿ ನಾವು ಹೋಗಿಲ್ಲ. ಮತ್ತೆ ಎಷ್ಟೊಂದು ಜನಕ್ಕೆ ಈ ಲೊಕೇಶನ್ನೇ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅದು ಮ್ಯಾಪು ಒಂದ್ ಕಡೆಯಿಂದ ತೋರಿಸುತ್ತೆ, ಮತ್ತೆ ಇನ್ನೊಂದ್ ಕಡೆಯಿಂದ ಕರ್ಕೋಗುತ್ತೆ. ನಾನೇ ಮೂರ್ಸಲಿ ಹೋಗಿ ಕನ್ಫ್ಯೂಸ್ ಆಗಿ ರೋಡ್ ಹುಡುಕಾಗ್ತೀರಾ, ಮತ್ತೆ ಆ ಕಡೆಯಿಂದ ರಿಟರ್ನ್ ವಾಪಸ್ ಬರೋಕ್ಕಾಗ್ತೀರಾ. ತುಂಬಾನೇ ಪರವಾಗಿಬಿಟ್ಟಿದೆ. ಅಂಥದ್ರಲ್ಲಿ ಲೊಕೇಶನ್ ಹೋದ್ಮೇಲೆ ಸನ್ಸೆಟ್ ನೋಡಿದ ತಕ್ಷಣ ಕೆಳಗಡೆ ಇಳಿಸ್ಬೇಕು. ಇಳಿಲಿಲ್ಲ ಅಂತಂದ್ರೆ ಫುಲ್ ಕತ್ಲಾದ್ಮೇಲೆ ಅಲ್ಲಿಂದ ಕೆಳಗಡೆ ಇಳಿಯೋದು ತುಂಬ ಕತ್ಲೆ ಇರೋದ್ರಿಂದ ರೂಟು ಮಿಸ್ ಆಗ್ತೀವಿ. 101% ಹೇಳ್ತಾ ಇದ್ದೀನಿ. ನೋಡಿ, ಮತ್ತೆ ಇಲ್ಲಿ ಒಂದು ಲೆಫ್ಟ್ ಸೈಡ್ ಕಾಣಿಸಿದೆ ಬೆಟ್ಟ, ಹಸ್ಲು ಬೆಟ್ಟ ಅಂತ. ಅದು ಸುಮಾರು ಜನ ಯೂಟ್ಯೂಬರೆಲ್ಲ ಹೋಗಿ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ. ಇವಾಗ ನಾನು ಹೋಗ್ತಿರೋದು ಸನ್ಸೆಟ್ ವ್ಯೂ ಪಾಯಿಂಟ್. ಒಂದು ಬಂಡೆ, ಆ ಬಂಡೆ ಮೇಲೆ ಹೋಗೋದು ಕೆಲವೊಂದು ಬೈಕ್ಗಳು ಅಷ್ಟೇ, ಆಫ್ ರೋಡ್ ಬೈಕ್ಸು ಮತ್ತು ಜಿಪ್ಸಿ ಕಾರ್ ಇಂಥವು ಹೊರಗಡೆ ಗಂಟ ಹೋಗ್ತವೆ. ಬೇರೆ ಕಾರ್ಗಳ ಓನರ ಬಂದ್ರೆ ಮತ್ತೆ ಬೈಕಲ್ಲೂ ಹೋಗ್ಬೋದು. ತುಂಬಾ ಡಿಫಿಕಲ್ಟ್ ಇದೆ. ನೋಡಿ, ವಿಡಿಯೋ ರೋಡೇ ತೋರಿಸ್ತಾ ಇದ್ದೀನಿ. ಯಾರು ಬೇಗ ಮಾಡ್ಕೊಂಡ್ಬಿಡಿ. ನಾನು ವಿಡಿಯೋಗಳು ಮಾಡೋದು ಎಲ್ಲನೂ 4K ಅಪ್ಲೋಡ್ ಮಾಡ್ತೀನಿ. ಕಡಿಮೆ ಆದಷ್ಟು ಟೈಮಲ್ಲಿ ಫುಲ್ ವಿಡಿಯೋನ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಬಂದು 12 ಕಿಲೋಮೀಟರ್ಸ್ ಕನಕಪುರ ಇಂದ 12 ಕಿಲೋಮೀಟರ್ಸ್ ಬಂದು ಅಚ್ಲು ಅಂತ ಸಿಗುತ್ತೆ. ಈ ಅಚ್ಲು ಗೇಟ್ ಒಳಗಡೆ ನಾವು ಲೆಫ್ಟ್ ತಗೊಬೇಕು. ಇಲ್ಲಿಂದ ನಾವು ಲೆಫ್ಟ್ ತಗೊಂಡು ಆ ಲೊಕೇಶನ್ಗೆ ಹೋಗ್ಬೇಕು. ಈಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಲೆಫ್ಟ್ ತಗೊಂಡು ಅಚ್ಲು. ಸೊ ಇಲ್ಲಿ ಒಂದು ಬೆಟ್ಟ ಐತೆ, ಅದು ತುಂಬಾನೇ ಚೆನ್ನಾಗೈತೆ. ಸುಮಾರು ಜನ ಬೆಂಗಳೂರಿಂದ ಬಂದು ರೈಡಿಂಗ್ ಎಲ್ಲ ಮಾಡಿ ಎಲ್ಲ ವ್ಯೂ ಹಾಕಿದ್ದಾರೆ. ಸೊ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಒಂದ್ಸರಿ ನಿಮಗೆ ಮಾಡ್ತೀನಿ ನನ್ನ ಎಕ್ಸ್ಪೀರಿಯನ್ಸು. ಸುಮಾರು ಸರಿ ಹೋಗಿದ್ದೆ, ಅವಾಗ ಕ್ಯಾಮ್ರಾ ಇರಲಿಲ್ಲ. ಇವಾಗ ಕ್ಯಾಮ್ರಾ ತಗೊಂಡು ಹೋಗೋಣ. ಬಟ್ ಇಲ್ಲಿ ದೊಡ್ಡ ಹಂಚ್ಗಳಿದೆ. ಸೊ ವಿಲೇಜ್ ಆಗೋದ್ರಿಂದ ಎಲ್ಲರೂ ನಿಧಾನಕ್ಕೆ ಬನ್ನಿ. ಚಿಕ್ಕ ಹಂಚ್ಗಳಿದೆ. ಊರ ಒಳಗಡೆ ಆದಷ್ಟು ನಿಧಾನಕ್ಕೆ ಬನ್ನಿ. ಊರು ತುಂಬಾ ಚೆನ್ನಾಗಿದೆ ರೀ. ಒಳ್ಳೊಳ್ಳೆ ಪುಟ್ಟಿ ಮನೆಗಳಿದೆ. ಸುಮಾರು ಶೂಟಿಂಗ್ ಎಲ್ಲ ನಡೆದಿದೆ ಊರಲ್ಲಿ. ಊರಷ್ಟು ಬಂದು ಹಚ್ಚಲು. ಸೊ ಮ್ಯಾಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಲೊಕೇಶನ್ಗೆ ಹೋಗೋದಕ್ಕೆ. ಕಂಪ್ಲೀಟ್ ವಿಡಿಯೋ ಹಾಕಿ ನಿಮಗೆ ತೋರಿಸ್ತೀನಿ. ಎಲ್ಲೆಲ್ಲಿ ಟರ್ನಿಂಗ್ ಇದೆ ನೋಡ್ಕೊಳ್ಳಿ. ವಿಡಿಯೋ ಒಂದ್ಸಲಿ ನೋಡಿ. ವಿಡಿಯೋ ಜಸ್ಟ್ ನಿಮ್ಗೊಂದು ರೆಫರೆನ್ಸ್ ಮಾಡ್ತಾ ಇದ್ದೀನಿ, ಆನಂದಿಸಿ. ಊರೊಳಗಡೆ ಎಂಟ್ರಿ ಆಗ್ತಿದಂಗೆ ರೈಟಿಗೆ ತಗೊಬೇಕು. ಇಲ್ಲಿಂದ ರೈಟಿಗೆ ತಗೊಂಡು ಇಲ್ಲಿಂದನೇ ಹೋಗ್ಬೇಕು. ಹಂಚ್ಗಳು ಐತೆ, ಸಣ್ಣ ಪುಟ್ಟ ಹಂಚ್ಗಳು. ಆರಾಮಾಗಿ ಹುಷಾರಾಗಿ ಹೋಗಿ. ಬಂಡೆಗಳ ನಾಡು ಕನಕಪುರ. ನೋಡಿ, ಎಷ್ಟು ಬಂಡೆಗಳು ಕಾಣಿಸ್ತಾ ಇದ್ದ, ಎಷ್ಟು ಹಂಚ್ಗಳಿದ್ದೆ. ಯಪ್ಪ ದೇವ, ಹಂಚ್ಗಳಿದೆ ನೋಡಿ. ಎಷ್ಟು ಚೆನ್ನಾಗಿದೆ ವ್ಯೂ. ಮತ್ತು ಈ ಬಂಡೆಗಳ ನಾಡು ಅಂತ ಫೇಮಸ್ ಆಗಿರೋ ನಾವು ಕನಕಪುರದಲ್ಲಿರೋ ಒಂದು ದೊಡ್ಡ ರಾಕ್. ಆ ರಾಕ್ ಮೇಲೆ ನನ್ನ ಬೈಕ್ ಹತ್ತಿಸ್ತೀನಿ. ನೋಡಿ,
ಫಾಸ್ಟ್ ಮಾತಾಡೋಕೆ ಬರೋದಿಲ್ಲ ನನಗೆ, ಆದಷ್ಟು ಟ್ರೈ ಮಾಡ್ತೀನಿ ಫಾಸ್ಟಾಗಿ ಮಾತಾಡೋದಕ್ಕೆ. ನೋಡಿ ತುಂಬ ಚೆನ್ನಾಗಿದೆ. ಬಟ್ ಯಾರು ಕ್ಯಾಂಪಿಂಗ್ ಏನಾರ ಮಾಡಬೇಕು ಅಂತಂದ್ರೆ ಕ್ಯಾಂಪಿಂಗು ಕೂಡ ಮಾಡ್ಬೋದು. ಸಂಡೆ ಸಂಡೆ ಯಾರಾದ್ರು ಬಂದ ಒಳ್ಳೊಳ್ಳೆ ಕ್ಯಾಂಪಿಂಗ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ. ರೈಟ್ ಸೈಡು ಚಿಕ್ಕ ಒಂದು ಪುಟಾಣಿ ಕೆರೆ. ನಾವು ಇನ್ನೇನು ಸನ್ಸೆಟ್ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಈಗ ಸಮಯ 4:30. ಸನ್ಸೆಟ್ ನೋಡ್ಬೇಕು ಅಂತಂದ್ರೆ ಎಕ್ಸಾಕ್ಟ್ 5 ಗಂಟೆಗೆ ಇರಬೇಕು. ಅಟ್ಲೀಸ್ಟ್ ನೀವು 1 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ ಸನ್ಸೆಟ್ ನಿಮಗೆ ಸಿಕ್ಕೊಡಲ್ಲ. ಬೇಗನೆ ಹೋಗಿ 1 hour ಮುಂಚೆನೇ ಹೋಗಿ ಸನ್ಸೆಟ್ನ ವೀಕ್ಷಣೆ ಮಾಡಿ. ಅಲ್ಲಿ ಕಾಣಿಸಿದ್ದಿಲ್ಲ ರಾಕು ಮೇಲ್ಗಡೆ, ಅದೇ ರಾಕು ನಾವು ಹೋಗ್ತಾ ಇರೋದು ಇವತ್ತು. ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ, ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ. ಊರಿನ ಅಡ್ರೆಸ್ಸು ಬಂದು ನೋಡಿ ಹೊಂಗಣ್ಣೆ ದೊಡ್ಡಿ. ಹೊಂಗಣ್ಣೆ ದೊಡ್ಡಿಗೆ ಬಂದು ನೋಡಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ, ಅದೇ ಸನ್ಸೆಟ್ ವ್ಯೂ ಪಾಯಿಂಟು. ನಿಧಾನವಾಗಿ ಚಲಿಸಿ ಗ್ರಾಮದಲ್ಲಿ ನೋಡಿ ಮನೆ ಬರುತ್ತಲ್ಲ, ಈ ಮನೆಯಿಂದ ಸ್ವಲ್ಪ ಮುಂದೆನೆ ಹೋದ್ರೆ ಒಂದು ಚಿಕ್ಕದ ಕೆರೆ ಸಿಗುತ್ತೆ. ಕೆರೆಯಿಂದ ಲೆಫ್ಟ್ಗೆ ಹೋಗ್ಬೇಕು, ನೋಡ್ಕೊಬಿಡಿ. ಕನ್ಫ್ಯೂಸ್ ತುಂಬಾನೇ ಆಗುತ್ತೆ ಜಾಗ ಹೋಗ್ಬೇಕಾದ್ರೆ. ಈ ಕೆರೆ ಹತ್ರ ನೋಡಿ ಜಾಗ ಸಿಗ್ತಿದೆಯಲ್ಲ, ಈ ಜಾಗದಲ್ಲೇ ಹೋಗ್ಬೇಕು ನೋಡಿ. ಇದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗೋ ಬೈಕಲ್ಲಿ ಹೋಗುವಂತಹ ರೋಡು. ನೋಡಿ ಎಷ್ಟು ಚಿಕ್ಕದಾಗಿದೆ, ತುಂಬಾನೇ ಕಷ್ಟ ಅನಿಸುತ್ತೆ. ಕಲ್ಲೆಲ್ಲ ಇದೆ, ಹುಷಾರಾಗಿ ಹೋಗಿ ಸರ್. ತುಂಬ ಚಿಕ್ಕದಾಗಿರುವಂತಹ ಜಾಗ, ಮುಳ್ಳು ಬೇಲಿ. ಆದರೂ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ ಇದೊಂದು ಪುಟ್ಟ ಜಾಗದಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಹೀರೋ ಎಕ್ಸ್ಪಲ್ಸ್ ಬೈಕಲ್ಲಿ. ಕತ್ಲೆ ಇದ್ದಾಗ ಫುಲ್ ಕನ್ಫ್ಯೂಸ್ ಆಗುತ್ತೆ, ನೋಡಿಕೊಂಡು ಹೋಗಿ. ಏಕೆ ಅಂತಂದರೆ ಆ ಕಡೆಯಿಂದ ರಿಟರ್ನ್ ವಾಪಸ್ ಬರ್ಬೇಕಾದ್ರಂತೂ ತುಂಬಾ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ರೋಡು ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲೇ ಹೋಗ್ಬೇಕು ಸನ್ಸೆಟ್ ವ್ಯೂ ಪಾಯಿಂಟ್ ಜಾಗಕ್ಕೆ. ಸನ್ಸೆಟ್ ವ್ಯೂ ಪಾಯಿಂಟ್ನ ಆಫ್ ರೋಡಿಂಗ್ ಜಾಗಕ್ಕೆ ನಾನು ಬಂದಿದ್ದೀನಿ. ತುಂಬಾ ಡಿಫಿಕಲ್ಟ್ ಆದಂತಹ ಜಾಗ ಇದು. ಇವಾಗ ನಾನು ಹೋಗ್ತಾ ಇದ್ದೀನಿ, ತುಂಬಾ ಡಿಫಿಕಲ್ಟ್ ಆಗುತ್ತೆ. ಆದಷ್ಟು ಯಾರು ಬರ್ತೀರಾ ಹುಷಾರಾಗಿ ಬನ್ನಿ. ತುಂಬಾ ಕಷ್ಟ ಅನಿಸುತ್ತೆ, ರೋಡು ಕನ್ಫ್ಯೂಸ್ ಆಗುತ್ತೆ, ಹೆಂಗೆ ಹೋಗ್ಬೇಕು ಏನು ಅಂತ ಗೊತ್ತಾಗಲ್ಲ. ಆದಷ್ಟು ಹುಷಾರಾಗಿ ಬನ್ನಿ. ತುಂಬಾ ಡಿಫಿಕಲ್ಟ್ ಆದಂತಹ ಜಾಗದಲ್ಲಿ ನಾನು ಸಾಕ್ತಾ ಇದ್ದೀನಿ. ಒಟ್ನಲ್ಲಿ ಕಷ್ಟ ಅನ್ಸ್ಕೊನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ, ಏನಾಗುತ್ತೋ ಆಗಲಿ ಅಂತ. ಸ್ವಲ್ಪ ಈಸಿ ಇದೆ, ಸೊ ನನಗೆ ಬೆಳೆಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಫಸ್ಟ್ ಲೆಫ್ಟಿಗೆ ಬರಬೇಕು, ಲೆಫ್ಟಿಗೆ ಬಂದು ಅಲ್ಲಿಂದ ಚೂರು ನೀರು ತಗೊಬೇಕು. ನೀರು ತಗೊಂಡು ಹಿಂಗೆ ಹೋಗ್ಬೇಕು. ಬಟ್ ಇಲ್ಲಿ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಗುತ್ತೆ, ಆದಷ್ಟು ಹುಷಾರಾಗಿ ಹೋಗೋಣ. ಈ ಸಿಂಗಲ್ ರಾಕು ಸಿಕ್ತು, ಇಂದ ಬಂದು ಇದು ಫುಲ್ ಮೇಲ್ಗಡೆ ಹೋಗ್ಬೇಕಂತಂದ್ರೆ ಬೈಕ್ ಆಫ್ ರೋಡಿಂಗ್. ನೋಡಿ ಈ ಬೈಕ್ ತಗೊಂಡು ನಾವು ಎಲ್ಲೆಲ್ಲೆಲ್ಲ ಸಿಗ್ತಾ ಇದ್ದೀವಿ.
ಆಫ್ ರೋಡಿಂಗ್ ಬೆಟ್ಟ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಇನ್ನೊಂದು ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದೇ ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಫೈನಲಿ ಫುಲ್ ಟಾಪಿಗೆ ರೀಚ್ ಆದ. ಸ್ವಲ್ಪ ದೂರ ಕಷ್ಟ ಅನಿಸುತ್ತೆ, ಆದಮೇಲೆ ಈಸಿಯಾಗಿ ಹೋಗ್ಬೋದು. ಸನ್ಸೆಟ್ ವ್ಯೂ ಪಾಯಿಂಟ್ ಇನ್ನೇನು ಸಿಗ್ತಾವೆ. ಫುಲ್ ಟಾಪಿಗೆ ಬಂದಿದ್ದೀನಿ. ಇಲ್ಲೊಂದು ಕಲ್ಲು ಮಂಟಪ ಇದೆ. ಕಲ್ಲು ಮಂಟಪನ ಏನು ಮಾಡಿದ್ದಾರೆ ಅಂತಂದರೆ, ಸುಮಾರು ಜನ ಬಂದು ನಿಧಿ ಸಿಗುತ್ತೆ ಅಂತೆಲ್ಲ ಫುಲ್ ಬಗ್ಗಿದ್ದಾರೆ. ತೋರಿಸ್ತೀನಿ, ಬಟ್ ಇಲ್ಲ ನಿಧಿನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಯಾರೆಲ್ಲ ನೋಡ್ತಿದ್ದೀರಾ ಸನ್ಸೆಟ್ ವ್ಯೂ ಪಾಯಿಂಟ್ನ ಬೆಟ್ಟದ ಮೇಲೆ ನಾವು ಈಗ ಬಂದಿದ್ದೀವಿ. ಸೊ ಈ ಮಂಟಪನ ಒಂದು ರೌಂಡ್ ಹಾಕೋಣ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಬೆಟ್ಟದ ವಾತಾವರಣ, ತುಂಬ ತುಂಬ ಚೆನ್ನಾಗಿದೆ. ಸನ್ಸೆಟ್ ಕೂಡ ಇಲ್ಲಿ ನೋಡಬಹುದು. ಇನ್ನೂ ಸನ್ಸೆಟ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸನ್ಸೆಟ್ ಆಗುತ್ತೆ. ನೋಡಿ ಆನಂದಿಸಿ ಸನ್ಸೆಟ್ ವ್ಯೂ ಪಾಯಿಂಟ್. ಮಂಟಪ ಇದೆ ಮೇಲ್ಗಡೆ, ಮಂಟಪ ಫೋಟೋ ಎಲ್ಲ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಸನ್ಸೆಟ್ ಆಗ್ತಾ ಇದೆ. ಇವಾಗ ಟೈಮು ಬಂದು 5:50 ಆಗ್ತಾ ಇದೆ. ಸನ್ಸೆಟ್ ವ್ಯೂ ಪಾಯಿಂಟ್ ಇವಾಗೇನು ನೋಡ್ತಿದ್ದೀರಾ, ಸನ್ಸೆಟ್ನ ವ್ಯೂ ಪಾಯಿಂಟ್ ನೋಡಿ. ಸೂರ್ಯ ನೋಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ತಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ. ನಾನು ಎಲ್ಲ ವೀಡಿಯೋನು 4K ರೆಸೊಲ್ಯೂಷನ್ಸಲ್ಲೇ ಬರೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು. ಶುಭ ದಿನ, ಶುಭ ಸಂಧೆ, ಶುಭ ಭಾನುವಾರ. ಥ್ಯಾಂಕ್ ಯು. ಈ ದಿನದ ಬೈಕ್ ರೈಡ್ ಫುಲ್ ಕಂಪ್ಲೀಟ್ ಆಗಿದೆ. ಈ ದಿನದ ಬೈಕ್ ರೈಡ್ ಫುಲ್ ಕಂಪ್ಲೀಟ್ ಆಗಿದ್ದು, ನೆಕ್ಸ್ಟ್ ವಾರ ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಶುಭ ಆಗಲಿ ಅಂತ ಹೇಳ್ತಾ ನನ್ನ ಈ ಮೋಟೋ ಬ್ಲಾಗ್ನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.